ಮಾತಾಡೋದ್ರೆ ಒಂಥರ ನಡಗಿರುತ್ತೆ ಮೈಯೆಲ್ಲ. ಇಲ್ಲಿರೋರು ಯಾರು ಇದನ್ನ ನಂಬಲ್ಲ ನಿಜವಾಗ್ಲು. ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ ಶ್ರೀ ಮುರಳಿ ಅವ್ರಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದ್ರೆ ನೋಡೋದು ಅವರೇ ಹೊಟ್ಟೋಗ್ಬಿಟ್ರು. ಟೈಮ್ ಹಿಂಗಿರುತ್ತೆ ನಂದು. ಸೊ ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದೇ ತಯಾರು ಮಾಡ್ಕೊಂಡ್ ಬಂದಿದೆ, ನೋಡೋದು ಅವರೇ ಹೊಟ್ಟೋದ್ರು. ಮುಂಚೆ ಇರ್ಲಿ, ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ, ಥ್ಯಾಂಕ್ ಯು. ಕೆಲವೊಂದು ಮನ್ಸಿಂದ ಹೇಳೋ ಮಾತಿರ್ತದ ಮನ್ಸಲ್ಲಿ ಇರ್ಲಿ, ನೆಕ್ಸ್ಟ್ ಗೆಸ್ಟ್ ಹಾಕೋದಾಗ ನಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳೋದ್ನಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡಕ್ ಹೋದ್ರೆ. ನಾನು ಬೇಸಿಕಲಿ ಶಾರ್ಟ್ ಫಿಲ್ಮ್ ಮೇಕರ್. ತುಂಬಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ ಯುಎಸ್ ಅವರು ಅವಕಾಶ ಕೊಟ್ಟಿದ್ದು ಫಸ್ಟ್ನೇ ಸಿನಿಮಾಗೆ. ಏನಂತ ಬಜೆಟ್ ಇಲ್ಲ, ಎರಡನೇದಕ್ಕೂ ಎಂತ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ರು ನಿನಗೆ ಟ್ಯಾಲೆಂಟ್ ಇದೆ, ತುಂಬಾ ಚೆನ್ನಾಗಿ ಬರೀತೀಯ, ಎಲ್ಲ ಹೊಗಳ್ತಾರೆ. ಅಂದ್ರೆ ಹೆಂಗಾಗೋಯ್ತು ಅಂತಂದ್ರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಗುರು ಸಕ್ಕತ್ತಾಗಿ ಆಡ್ತಾನೆ, ಏನ್ ರಾಗ ಅಂದ್ಬಿಟ್ಟು ತಂಗಳನ್ನ ಹಾಕಿತರ ಆಗ್ತಾ ಇತ್ತು. ಅಂದ್ರೆ ಯಾಕೆ ಗುರು ಈಗ ಆಗ್ತಾ ಇದೆ ಅಂತ ಅನ್ಸ್ತಾ ಇತ್ತು. ಅವಾಗ ನನಗೆ ಇದು ಗಜಾನನ್ ಗ್ಯಾಂಗ್ ಪ್ರೀಮಿಯರ್ ಅಲ್ಲಿ ಅನೀಶ್ ಅವರು ಮತ್ತೆ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡ್ಬಿಟ್ಟು ಅವತ್ತು ಹೇಳಿದ್ರು, ಅನೀಶ್ ಅವ್ರು ಬಂದು, ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ, ನನಗೆ ಫೋನ್ ಮಾಡಿ ನಾನು ದುಡ್ಡು ಹಾಕ್ತೀನಿ ಅಂತ. ಅಂಡ್ ಅಗೈನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡ್ಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ ಹೋದ್ರು ಕಾಫಿ ಟೀ ಕೊಡ್ತಾರೆ, ಅಂಡ್ ಅಗೈನ್ ಯಾರು ಕರೆದು ಊಟ ಹಾಕಲಾದ್ರು. ಅಂಡ್ ಅಗೈನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗ್ಲೂ ಅಗೈನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ ಶುರುವಾಯ್ತು, ಓಕೆ ಗುರು, ಅಂದ್ರೆ ಇನ್ನೂ ನಮ್ಮನ್ನು ತಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದ್ರೆ ನಾನು ಅತ್ಲಾಗೆ ಪೂರ್ತಿ ಸೋತು ಇಲ್ಲ, ಅತ್ಲ ಪೂರ್ತಿ ಗೆದ್ದು ಇಲ್ಲ, ಮಧ್ಯದಲ್ಲಿ ಉಳ್ಕೊಂಡ್ಬಿಟ್ಟಿದ್ನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ತರ ಅನೀಶ್ಗೊಂದು ಕತೆ ಮಾಡಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನಗೆ ಅಲ್ಲೇ ಗೆದ್ದುಬಿಟ್ಟೆ ನಾನು, ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದ್ರೆ ಒಂದು ಈಗೋ ಇರುತ್ತೆ. ಅನೀಶ್ ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ, ಅವರೇ ಇನ್ನೊಂದು ಮಾಡ್ಕೊಬಹುದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ, ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದೆ, ಎಲ್ಲವೂ ಮಾಡುವ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ರಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು. ಆಕ್ಚುಲಿ ಫಸ್ಟ್ನೇ ದಿನ ಒಂದು ಕತೆ ಹೇಳಿದಾಗ, ಇದು ಸುಮಾರು ಇಂಟರ್ವ್ಯೂ ಹೇಳಿದೀನಿ ನಾನು, ಅನೀಶ್ ಅಂದ್ರೆ ಮಾಸ್ ಅಲ್ವಾ. ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು, ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಬಹಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರಾ ಪ್ರೊಡ್ಯೂಸರ್, ಗುಲ್ಟು ಪ್ರೊಡ್ಯೂಸರ್, ಅನೀಶ್ ಅವರು. ಸೊ ನಾನು ಕೂತ್ಕೊಂಡಿದ್ದೆ, ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಬಹಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ, ಬಹಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ, ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಹಾಕೊಳ್ಳೋಣ ಅಂತ. ಸುಮಾರು EMI ಕಟ್ಟಿಲ್ಲ ಅಂತ ಬೇರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಇಲ್ಲ, ಇದು ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳಿದೆ. ತುಂಬಾ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ, ಗುರು ಕತೆ ಇಷ್ಟ ಆಗಿಲ್ವಾ, ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ, ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳೋದ್ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂದ್ರು. ಇದೇನ್ ಗುರು, ಕಾಫಿನೋ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ನೆ ಕತೆ ಕೇಳಿ, ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದ್ದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನಾದ್ರು ಚೇಂಜಸ್ ಹೇಳೋದು ಅದನ್ನು ಕತೆಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ, ಇವರು ಪ್ರಶಾಂತ್ ಅವ್ರು ಇಟ್ಬಿಟ್ಟು ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ, ಇದು ಹಿಂಗ್ ಮಾಡೋಣ ಅಂತ. ಅವರು ನಾನೇ ಫಿಕ್ಸ್ ಆಗಿದ್ದೆ, ಫಿಕ್ಸ್ ಆಗ್ಬಿಟ್ರೆ ಅಂತ ನನಗೆ ಕನ್ಫ್ಯೂಷನ್. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನ್ ಗುರು ಏನ್ ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು, ಇದ್ರಲ್ಲಿ ಮಾಡ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದ್ ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ, ಇದೇ ನನ್ನ ತಲೆ. ಕಮ್ಮಿ ಬಜೆಟ್ ಕೊಟ್ಟೆ. ಅದೇ ಸಿನಿಮಾಗೆ ಏನ್ ಬೇಕು ಅದೇ ತಗೊಳತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನ ತಲೆ ಏನು ಇರ್ಲಿಲ್ಲ. ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದ್ ಖಾಲಿ ಪೇಪರ್ ತಗೊಂಡೋಗಿ ಅವ್ರು ಕೇಳ್ಕೊಟ್ಟೆ, ಅವ್ರು ತುಂಬ್ತಾ ಹೋದ್ರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲೋನಾ ಮೇಡಮ್ ತುಂಬಿದ್ರು, ಋತಿಕಾಂತ್ ತುಂಬಿದ್ರು, ಅಂಡ್ ಅಚ್ಯುತಣ್ಣನ್ ತುಂಬಿದ್ರು, ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು. ಅಂಡ್ ಅಗೇನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ ಶುರುವಾಯ್ತು. ಯಾಕೆಂತಂದ್ರೆ ನಾನು ಅಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯ್ತು.
ಅಂಡ್ ಅಗೇನ್ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದು ನಾನ್ ಪ್ಲಾನ್ ಮಾಡಿಲ್ಲ. ಸ್ಕ್ರಿಪ್ಟ್ ತಗೊಂಡ್ಬಂದು ಒಂದು ಎಳೆ ಎತ್ಕೊಂಡ್ಬಂದೆ, ಸಿನಿಮಾ ಏನ್ ಬೇಕು ಅದೇ ತಗೊಂತಾ ಬಂತು. ಅಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿ ಆಗಿದೆ. ನವೆಂಬರ್ 22ಕ್ಕೆ ನನ್ನ ಅಷ್ಟು ಶ್ರಮ ಅಷ್ಟು ಶ್ರದ್ಧೆ ಥಿಯೇಟರ್ ಕಾಣುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ ತುಂಬಾ ಲೈಟ್ ಆಗಿ ತಗೊಂಡಿದ್ದೆ. ಆದ್ರೆ ನಾನು ಬಿಗಿನಿಂಗ್ ಅಲ್ಲಿ ಯೋಚನೆ ಮಾಡಿದೆ, 2 ಸಿನಿಮಾ ಆದ್ಮೇಲೆ ಓಕೆ ಗುರು ಏನಾದ್ರು ಎಮೋಷನಲಿ ವರ್ಕ್ ಮಾಡೋಣ, ಅಂದ್ರೆ ಎಮೋಷನಲಿ ಸಿಂಪತಿ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ಜನನ್ ಕರ್ಸ್ಬೋದಾ? ಆಗಲ್ಲ. ಗಿಮಿಕ್ ಏನಾದ್ರು ಮಾಡೋಣ? ಆಗಲ್ಲ. ಮತ್ತೇನ್ ಮಾಡ್ಬೇಕು ಗುರು? ಒಳ್ಳೆ ಸಿನಿಮಾನೇ ಮಾಡ್ಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ. ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇಲೆ ಈಗ ಪ್ರೇಕ್ಷಕರ ಮೇಲೆ ಒತ್ತಾಯ ಮಾಡೋದ್ರ ಆಗಿದೆ. ಏನಕ್ಕೆ ಅಂತಂದ್ರೆ ಪ್ರತಿ ಸಿನಿಮಾ ಮಾಡ್ತೀವಿ, ಚೆನ್ನಾಗಿದೆ ಅಂತ ಡಂಬಿ ಹೊಡಿತೀವಿ, ಒಳಗಡೆ ಕಸದ ಮೇಲೆ ಏನೂ ಇರಲ್ಲ. ಈ ಸತಿ ನಾನು ಹೇಳ್ತೀನಿ, ಸಿನಿಮಾ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ನಾನೇನು ದುಡುಕಿ ಏನು ಹೇಳಕ್ ಹೋಗಲ್ಲ, ಅದನ್ನ ಮಾಡ್ಬಿಡ್ತೀರ ನೀವು. ಸಿನಿಮಾ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ನಂದು ಇದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಪ್ರತಿ ಎಕ್ಸಾಮ್ ಬರೆದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ, ಗುರು ನನಗೊಂದು 60 ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ, ಇದು 80 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಯಲ್ಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಪ್ರತಿ 20% ನಾವ್ ಯಾರು ಮೆಚ್ಚಕ್ಕಾಗಲ್ಲ ಬಿಡಿ. ಅವ್ರು ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂತವ್ರು ನನ್ನ ದೇವರನ್ನೇ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ನೆಗೆಟಿವ್ ಅಂತ ಒಂದು ಮಾಡಿದೀನಿ, ಆಮೇಲೆ ಕೇಳ್ಬಿಟ್ಟಿರಾ ಹೆಂಗೋ ಮಾಡಿದೆ ನೀವು ಅಂತ ಕೇಳ್ಬಿಟ್ಟಿರಾ. ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಮುಂಚೆ ನನ್ನ ಹತ್ರ ಒಂದ್ ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗಿತಾ ಇದ್ದೆ. ಅಂಕಿತಾ ಅವ್ರೆ ಏನ್ ಮಾತಾಡ್ಲಿ ಅಂತ ಕೇಳಿದ್ರು. ನಾನು ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ ಅಂತ. ಅಲ್ಲ ಆದ್ರೂ ನಿಮಗೆ ಗೊತ್ತಿರುತ್ತಲ್ಲ ಏನ್ ಮಾತಾಡ್ಲಿ ಅಂತ. ಇದು ಉಲ್ಟನೇ ಏನಿದು? ಇಲ್ಲ, ದಯವಿಟ್ಟು ಹೇಳ್ತೀನಿ, ನವೆಂಬರ್ 22ಕ್ಕೆ ನೋಡಿ. ಡ್ಯಾಮ್ ಶೂರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡ್ಲೇಬೇಕು. ನಿಮಗೂ ಹೋಗೋ ಆತರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಅಂಡ್ ಏನಂತಂದ್ರೆ, ಫಸ್ಟ್ನೇದಾಗಿ ನಾನು ಹೀರೋ ಅನೀಶ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅಣ್ಣ, ನಿನ್ನೆ ಒಂದು ಟ್ರೈಲರ್ ನೋಡಿದೆ, ತುಂಬಾ ಬಿಗ್ ಬಜೆಟ್. ಅಲ್ಲಿ ನೋಡಿದಾಗ ಅನಿಸ್ತು, ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊಂತ ಇಲ್ಲ ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು. ಅಂಡ್ ನಾನು ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ತೀನಿ, ಯಾರಿಗೂ ಬಗೆಟ್ ಹಿಡಿಯಲ್ಲ. ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಏನ್ ಗುರು ಈಗ ಬಗೆಟ್ ಹಿಡಿತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಮನ್ಸಲ್ಲಿರೋ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ, ಒಳ್ಳೆ ಮೆಟೀರಿಯಲ್, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ. ಯಾಕೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ನ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ. ನವೆಂಬರ್ 22 ನಮ್ದೆ, ಈ ಸತಿ ಕಪ್ ನಮ್ದೆ. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಬ್ರೈನ್, ಎಲ್ಲವೂ ಯೋಚನೆ ಮಾಡೋದು, ಎಲ್ಲಾ ಒಂದು ಕೆಲಸಗಳನ್ನ ಹಿಂಗ್ ಹೋಗ್ಬೇಕು ಪ್ಲಾನ್ ಮಾಡೋದು, ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು. ಇವ್ರು ಬಂದು ಹಾರ್ಟ್, ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು. ಪಾಪ ಪಾಪ ಈ ತರ ಅವರು ಮಾಡೋ ಸಹಾಯನ ತೋರಿಸ್ಕೊಳ್ಳಲ್ಲ. ಅಂಡ್ ಅಗೈನ್ ನಿಜವಾಗ್ಲೂ ಬಿಗಿನಿಂಗ್ ಬಂದಾಗ ಒಂದು ಮಾತು ಹೇಳಿದ್ರು ನನಗೆ, ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ. ನಿಜವಾಗ್ಲೂ ದುಃಖ ಆಯ್ತು. ಗುರು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ, ಹಿಟ್ ಆಲ್ರೆಡಿ ತಗೊಂಡಿದ್ದೀರಾ, ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನಂಗೆ ನೋವಾಯ್ತು. ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಸಿನಿಮಾ ನೋಡಿದಾಗ ನಿಮ್ ಬಾಯಲ್ಲೇ ಕೇಳಿದೀನಿ, ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ, ಅದನ್ನು ನವೆಂಬರ್ 22 ಪ್ರೂವ್ ಮಾಡ್ತೀನಿ. ಏನಿಲ್ಲ, ನಾನೇನು ಅಂತ ಇವಾಗ ಹೇಳಲ್ಲ, ಸಕ್ಸಸ್ ಮೆಟಲ್ ಹೇಳ್ತೀನಿ. ಅಂಡ್ ಇನ್ನ ಕಲಾವಿದರ ಬಗ್ಗೆ ಬರೋದಾದ್ರೆ, ಮಿಲನ ಮೇಡಮ್, ನಾನು ಹಿಂದೆ ಎಲ್ಲ ನೋಡಿದ್ದೆ, ದುರ್ಗಿ ಅವತಾರ, ಸರಸ್ವತಿ ಅವತಾರ, ಲಕ್ಷ್ಮಿ ಅವತಾರ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೀನಿ. ಸೊ ಏನಂತಂದ್ರೆ, ಕ್ಯೂಟ್ ಆಗಿದ್ದಾಗ ಸರಸ್ವತಿ ತರ ಇರ್ತೀರಾ, ಕೋಪ ಮಾಡ್ಕೊಂಡಾಗ ದುರ್ಗಿ ತರ ಇರ್ತೀರಾ. ಅಂಡ್ ಇದನ್ನೆಲ್ಲ ಮೀರಿ ನೀವೊಬ್ರು ಮಹಾತಾಯಿ. ಏನಕ್ಕೆ ಅಂತಂದ್ರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ. ಒಂದು ಮಗು ಇದೆ ಮನೆಯಲ್ಲಿ, ನಾವುಗಳು ಕೊಡ್ತಾರೋ ಪ್ರೆಷರ್ ಅಷ್ಟಲ್ಲ, ಅದೊಂದು ಮೆಮ್ ಬಂದಿತ್ತಲ್ಲ, ಒಂದೊಂದಲ್ಲ ನನ್ನ ಮಕ್ಕಳು ಒಂದೊಂದಲ್ಲ, ಹಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದೀವಿ. ನನಗೆ ಅನ್ಸುತ್ತೆ, ಅಕಸ್ಮಾತ್ ಆ ಜಾಗದಲ್ಲಿ ನಾನು ಇರಲ್ಲ ಅಂದ್ರೆ ಹೇಳ್ತಾರೆ, ಅಂದ್ರೆ ಇಮ್ಯಾಜಿನೇಷನ್ ಹೇಳ್ತಾ ಇದೀನಿ. ನಾನು ಇದ್ದಿದ್ರೆ ಹೆಂಗೆ ಇದ್ರು ಅಂದ್ರೆ ಖಂಡಿತವಾಗ್ಲೂ ನಾನು ಬರ್ತಾ ಇರಲಿಲ್ಲ, ಬರಕ್ ಆಗ್ತಾ ಇರ್ಲಿಲ್ಲ. ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್, ತುಂಬ ಧನ್ಯವಾದಗಳು. ಒಂದು ತುಂಬಾ ಚೆನ್ನಾಗಿ ಒಂದು ಪ್ರಮೋಷನ್ ಕ್ಯಾರಿ ಮಾಡಿಕೊಟ್ಟಿದ್ರ, ಥ್ಯಾಂಕ್ ಯು. ಅಂಡ್ ಋತಿಕಾ, ಕೆಲವರು ಮಾತಾಡಿದ್ರೆ ಚಂದ, ಕೆಲವರು ಮಾತಾಡದೇ ಇದ್ರೆ ಅಂದ. ಸೊ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮಾತಾಡೋದ್ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗ್ ಅಂತ.
ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ನಿಜ ಸುಮ್ನೆ ತಮಾಷೆಗೆ ಹೇಳೋದಲ್ಲ, 3 ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರ್ ಹಾಕ್ಸಕ್ ಇವ್ರು ಪ್ರೊಡ್ಯೂಸರ್ ಅಂತ ಎಲ್ಲರಿಗೂ ಟಿಶ್ಯೂ ಪೇಪರ್ ಕೊಡೋಣ ಅಂತ. ಈ ಟಿಶ್ಯೂ ಕೊಡೋದೇ ದೊಡ್ಡ ಇಶ್ಯೂ ಆಗ್ಲಿ ನವೆಂಬರ್ 22ಕ್ಕೆ ಅಂತ ಕೇಳ್ಕೊಂತೀನಿ. ಅಂಡ್ ಋತಿಕಾ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಬೇಕು. ಅಂಡ್ ಗೌರವ್ ಆಲ್ರೆಡಿ ನಾನು ಕರೀತಾ ಇರ್ತೀನಿ ಶಾರ್ಟ್ ಫಿಲಂ ಡಿ ಬಾಸ್ ಗುರು, ನೀನು ಶಾರ್ಟ್ ಫಿಲಂ ಡಿ ಬಾಸ್ ಗುರು ಅಂತ ಆ ಕ್ರೇಜ್ ಇಟ್ಕೊಡ್ರೋ ವ್ಯಕ್ತಿ ಅಂತ. ಅಂಡ್ ಬಿಗ್ ಎಫ್ ಎಂ RJ ವಿಕ್ಕಿ ಅಂದ್ರೆ ಅವ್ರು ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ, ಅಂದ್ರೆ ನಿಜವಾಗ್ಲೂ ಬಿಗ್ಗೆ. ಅಂಡ್ ಒಳ್ಳೆ ಕಲಾವಿದ್ರು ದಂಡು. ನಮ್ ಚೋಟಾ ಮಾಸ್ಟರ್ ಅನಂತ್ ಅವರು ಯಾವಾಗ್ಲೂ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಾ ಇರ್ತೀರಾ, ಈ ಸತಿ ಸ್ವಲ್ಪ ಪ್ರಮೋಷನ್ಗೆ ವರ್ಕೌಟ್ ಮಾಡಿ. ಸೊ ಅವರು ಇಷ್ಟ ದಿನ ಆಕ್ಟಿವ್ ಇರ್ಲಿಲ್ಲ, ಅವ್ರದ್ದು ಪೋಸ್ಟರ್ ಬಂದಿದ ತಕ್ಷಣ ಅಣ್ಣ ಆಕ್ಟಿವ್ ಆಗಿರೋದು ನಮ್ಗೆ ಆಕ್ಟಿವ್ ಹೊಂಡದಲ್ಲಿ ಹೋದಷ್ಟೇ ಖುಷಿ ಇದೆ. ಥ್ಯಾಂಕ್ ಯು. ಅಂಡ್ ಅಗೈನ್ ಚೇತನ್ ದುರ್ಗ ಮತ್ತೆ ನಂದಿನಿ ಅವರೇ, ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ. ಅಂಡ್ ಥ್ಯಾಂಕ್ ಯು ಚೇತು, ಅಂಡ್ ಥ್ಯಾಂಕ್ ಯು ನಂದಿನಿ ಅವರೇ. ಲವ್ ಯು ಅನ್ನಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಘು ಸರ್, ಅಂಡ್ ನೀವು ಕ್ಯಾರೆಕ್ಟರ್ ಬಂದು ನಾನು ಹೇಳ್ತೀನಿ, ಇವರ ಗುಡ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ. ಎಂಡ್ವರೆಗೂ ಆ ಪಾತ್ರ ಎಷ್ಟು ರನ್ಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ. ಮುಗೀತು. ಇವತ್ತು ಇದು ನನ್ನ ಕೊನೆ ಭಾಷಣ. ಅಂದ್ರೆ ನಾನು ಕೊನೆ ಭಾಷಣ ಅಂದ್ರೆ ಸೆನ್ಸ್ ಇವತ್ತಿಗೆ ಕೊನೆ ಭಾಷಣ ನಂದಿದ್ದು. ಅಂದ್ರೆ ಏನಂತಂದ್ರೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡೋದ್ಮೇಲೆ ಅಗೈನ್ ಜನ ಇಷ್ಟ ದಿನ 2 ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಬಿಟ್ಟು ರೀಚ್ ಆಯ್ತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸ್ ಅಂತ ಯಾವ್ದಾದ್ರು ಕೇಳಿದಾಗ ಟೆನ್ಷನ್ ಆಗ್ತಾ ಇತ್ತು. ಮತ್ತೆ ಇನ್ನು ಕೆಲವರು ಬಂದು ಯಾವಾಗ ಸರ್ OTTಗೆ ಅಂತ ಕೇಳಿದಾಗ ಇನ್ನೂ ಒಂಥರ ಇರಿಟೇಟ್ ಆಗ್ತಾ ಇತ್ತು. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರ್ ಅಲ್ಲೇ ಸರ್ ನವೆಂಬರ್ 22 ರಿಲೀಸ್ ನಾನು ಬಂದು ಥಿಯೇಟರ್ ನೋಡ್ತೀನಿ ಸರ್ ನನ್ನ ಫ್ಯಾಮಿಲಿ ಜೊತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಅಂಡ್ ಒಳ್ಳೆ ವೈಬ್ ಇದೆ ಆಚೆಗಡೆ. ನೀವೇ ಡಿಸೈಡ್ ಆಗಿ 3ಕ್ಕೆ ಮುಕ್ತಾಯನ 3ಕ್ಕೆ ಮುನ್ನೋಡಿನ ಅಂತ. ನಿಮಗೇನ್ ಬಿಡಿ ಹೆಂಗಾನ ಮಾಡ್ಕೊ ನಂಗೇನ್ ಗುರು ಅಂತ ಹೇಳ್ತೀರಾ. ಬಟ್ ಆದ್ರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕನ್ನ ಉಳಿಸ್ಕೊಳ್ಳಿ. ನಾನು ಒಳ್ಳೇದು ಅಂತ ಇದ್ದೀನಿ. ನವೆಂಬರ್ 22ಕ್ಕೆ ನೀವೇ ನೋಡಿ ಡಿಸೈಡ್ ಆಗಿ. ನವೆಂಬರ್ 22 101% ಫ್ಯಾಮಿಲಿ ಜೊತೆ ನೋಡಿ. ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ತುಂಬಾ ಚಿಕ್ಕ ಸ್ಪೀಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.